ನೋಡಿ ಸರ್, ಈಗ ಅಲ್ಯೂಮಿನಿಯಂ ಅಲ್ಲಿ ಫೈರ್ ಪ್ರೂಫ್ ಅಂತಾರಲ್ವಾ, ನಾನು ಇದನ್ನ ಬೆಂಕಿ ಹಚ್ಚಿ ಈಗ ತೋರಿಸ್ತೀನಿ ನಿಮ್ಗೆ. ಹಚ್ಚಿ ಸರ್ ಬೆಂಕಿನ. ನೀವು ಇದೇ ಬೆಂಕಿನ ನೀವು ವುಡ್ ಪ್ಲೇವುಡ್ ಶೀಟ್ ಮೇಲೆ ಅಂಟಿಸಿದ್ರೆ ಅದು ವುಡ್ ಸಮೇತ ಬೆಂಕಿ ಹಚ್ಕೊಳ್ಳುತ್ತೆ. ನಮ್ಮ ಅಲ್ಯೂಮಿನಿಯಂ ಶೀಟ್ ಅಲ್ಲಿ ಆತರ ಇದಾಗೋದಿಲ್ಲ ಸರ್. ಇದರಲ್ಲಿ ಇನ್ನೊಂದು ಏನು ನಿಮಗೆ ಬೆನಿಫಿಟ್ ಅಂದ್ರೆ, ಈಗ ನೀವು ಆರ್ಪಿಕೋ ಅಥವಾ ಆಸಿಡ್ ಎನಿವನ್ ಯಾವ್ದಾದ್ರು ಒಂದು ಇದು ಮಾಡಿದ್ರೆ ಆಗ ಕಲರ್ ಶೇಡ್ ಆಯ್ತು. ನೀವು ವುಡ್ಡಲ್ಲಿ ಆದ್ರೆ ಇದನ್ನ ಚೇಂಜ್ ಮಾಡಕ್ಕೆ ಇಡೀ ಎಂಟರ್ ಪಾರ್ಟ್ಸ್ ರಿಮೂವ್ ಮಾಡಬೇಕು. ಅಲ್ಯೂಮಿನಿಯಂ ಅಲ್ಲಿ ಆತರ ಅಲ್ಲ ಸರ್. ಇದನ್ನ ರಿಮೂವ್ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲಿರೋ 2 ರಿಬಿಟ್ಟು ಪ್ಲಸ್ ಇಲ್ಲಿರೋ 2 ರಿಬಿಟ್ ರಿಮೂವ್ ಮಾಡಿ ಈ ಪ್ರೊಫೈಲ್ ನ ರಿಮೂವ್ ಮಾಡಿಬಿಟ್ಟು ಶೀಟ್ ಆರಾಮಾಗಿ ಚೇಂಜ್ ಮಾಡ್ಬೋದು ಸರ್. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೋಡ್ಬೋದು ಒಂದು ಯೂನಿಕ್ ಕಂಟೆಂಟ್ ತೊಗೊಂಬಂದಿದ್ದೀನಿ. ಆ್ಯಂಡ್ ಮನೆ ಕಟ್ಸ್ತಾರೆ, ಮನೆ ಕಟ್ಟಾದ ನಂತರ ಇಂಟೀರಿಯರ್ ವರ್ಕು ಮೇನ್ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ. ಇವಾಗ ಎನ್ ನಂಬರ್ ಆಫ್ ಡಿಸೈನ್ಸು, ಎನ್ ನಂಬರ್ ಆಫ್ ಇಂಟೀರಿಯರ್ ವರ್ಕ್ ಮಾಡೋಕೆ ಸಿಗ್ತಾರೆ ನಿಮಗೆ. ಆ್ಯಂಡ್ ಇದು ನಾನು ವಿಡಿಯೋ ಮಾಡ್ತಿರೋದು ಒಂದು ಯುನೀಕ್ ಕಂಟೆಂಟ್ ಆಗಿರುತ್ತೆ ಅಂತ ಆಲ್ರೆಡಿ ಹೇಳ್ದಂಗೆ ನಿಮಗೆ. ಆ್ಯಂಡ್ ವುಡ್ದು ಇಂಟೀರಿಯರ್ ಮಾಡಿಸ್ತಾರೆ, ಮಾಡರ್ನ್ ಕಿಚನ್ ಮಾಡಿಸ್ತಾರೆ, ಬಟ್ ಅಲ್ಯೂಮಿನಿಯಂ ಇಂಟೀರಿಯರು ಮಾಡಿಸ್ತಾರೆ. ಬಟ್ ಯಾವ ಥರ ಇದೆ, ಹೆಂಗಿದೆ, ಯಾವ ಥರ ಮೇಂಟೆನೆನ್ಸ್ ಎಲ್ಲ ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಅಲ್ಯೂಮಿನಿಯಮ್ ವುಡ್ ಕಂಪ್ಯಾರಿಸನ್ ಮಾಡಿದ್ರೆ ಮೇಂಟೆನೆನ್ಸ್ ಕಮ್ಮಿ ಆಗಿರುತ್ತೆ ಅಲ್ಯೂಮಿನಿಯಮ್ದು. ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಅಂತ, ಲಾಂಗ್ ಟೈಮಲ್ಲಿ ನಿಮಗೆ ಇದಾಗುತ್ತೆ. ಆಲ್ಮೋಸ್ಟ್ 5 ವರ್ಷ ನೀವು ಮೇಂಟೆನೆನ್ಸ್ ಫ್ರೀನೇ ಅಂತ ಹೇಳ್ಬೋದು. ಆ್ಯಂಡ್ ವುಡ್ಗೆ ಕಂಪೇರ್ ಮಾಡಿದ್ರೆ ನೀರು ಬಿದ್ದರೆ ಆಲ್ಮೋಸ್ಟು ಹಾಳಾಗುತ್ತೆ ವುಡ್ಡು. ಓಕೆ, ಅಲ್ಯೂಮಿನಿಯಂ ಮಾತ್ರ ಇಲ್ಲ. ಬಟ್ ಏನಿದೆ ವುಡ್ ಅಲ್ಯೂಮಿನಿಯಂ ಅಂತಂದರೆ ವುಡ್ ಥರನೇ ಕಾಣುತ್ತೆ. ನಾನು ಬಂದ ನಂತರ ಶಾಕ್ ಆಯಿತು. ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ಕೊಡ್ತೀನಿ ಯಾವ ಥರ ಇದೆ. ಆ್ಯಂಡ್ ಹಿಂದ್ಗಡೆ ಮನೆ ನೋಡ್ಬೋದು, ಇವಾಗ ರೀಸೆಂಟಾಗಿ ಕಟ್ಟಿದ್ದಾರೆ. ಇಲ್ಲಿ ನಿಮಗೆ ಆಲ್ಮೋಸ್ಟ್ ಇಂಟೀರಿಯರ್ ವರ್ಕ್ ಮಾಡಿಸಿರೋ ಅಲ್ಯೂಮಿನಿಯಮ್ದಾಗಿರುತ್ತೆ, ಇದು ವುಡ್ ಅಲ್ಲ. ಬಟ್ ಅದೇ ನಮ್ಗೆ ಹೇಳ್ದಲ್ಲ ಶಾಕ್ ಆಯ್ತಂತ, ನಿಮಗೂ ಶಾಕಿಂಗ್ ತೋರಿಸ್ತೀನಿ ಬನ್ನಿ. ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ, ಯಾವ ಥರ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಮತ್ತೊಂದು ಆ್ಯಡ್ ಮಾಡ್ತೀನಿ ನಿಮಗೆ. ವುಡ್ಡಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ, ಅಲ್ಯೂಮಿನಿಯಮಲ್ಲಿ ಏನು ವರ್ಕ್ ಮಾಡ್ತಾರೋ ಸ್ವಲ್ಪ ಕಾಸ್ಟ್ ಆಫ್ ಇದು ವರ್ಕ್ ಕಮ್ಮಿ ಅಂತ ಹೇಳ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಕಂಪೇರ್ ಮಾಡಿದರೆ ನಿಮಗೆ 10 to 20% ಕಾಸ್ಟ್ ಆಫ್ ಏನು ಇದು ಬರುತ್ತಲ್ವಾ ಇಂಟೀರಿಯರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಯಾವ ಥರ ಇದೆ, ಯಾವ ಥರ ಕೆಲಸ ಮಾಡಿದ್ದಾರೆ ಎಲ್ಲನೂ ತಿಳ್ಕೊಂಬರೋಣ. ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಒಳಗಡೆ. ಈ ಮನೆ ಕಟ್ಟಿರೋದು 30-40 ಸೈಟಲ್ಲಿ. ಆ್ಯಂಡ್ ನೋಡ್ಬೋದು ಯಾವ ಥರ ಇದೆ. ಓಪನ್ ಕಿಚನ್ ಬರುತ್ತೆ. ಆ್ಯಂಡ್ ಆಲ್ರೆಡಿ ಹೇಳ್ದಂಗೆ ವುಡ್ಡಲ್ಲಿ ಯಾವುದೂ ಮಾಡಿಲ್ಲ. ಬಟ್ ಇದನ್ನು ನೋಡಿ ನನಗೆ ಶಾಕ್ ಆಯಿತು, ವುಡ್ಡೇ ಅಂತ ಅನ್ನಿಸ್ತು. ಆ್ಯಂಡ್ ಕಾಸ್ಟ್ ಆಫ್ ಏನು ವರ್ಕ್ ಏನಿರುತ್ತಲ್ಲ 20% ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸರ್ ಇದ್ದಾರೆ. ಸರ್ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡಿ ಸರ್, ಯಾವುದು ಇದು ಏನಂತ. ಸರ್ ಅದು ನಿಮ್ಗೆ ನೋಡಕ್ಕೆ ವುಡ್ ತರ ಕಾಣ್ತಿದೆ, ಬಟ್ ವುಡ್ ಅಲ್ಲ ಸರ್. ಅದು ಓಕೆ, ಅದು ಅಲ್ಯೂಮಿನಿಯಂ ಇಂಟೀರಿಯರ್, ಕಂಪ್ಲೀಟ್ಲಿ ಅಲ್ಯೂಮಿನಿಯಂ. ಹೌದು ಸರ್, A to Z ಅಲ್ಯೂಮಿನಿಯಂ ಇಂಟೀರಿಯರ್. ಅಲ್ಯೂಮಿನಿಯಂ ಸರ್ ಏನೇನು ಮಾಡಿದ್ದಾರೆ ಸರ್? ಟಿವಿ ಯೂನಿಟ್ ಇದು. ಬಟ್ ಇದು ಟಿವಿ ಯೂನಿಟ್ ಅಲ್ಲಿ ಆ ಕಡೆ ಈ ಕಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ, ಪ್ಲಸ್ ಸೆಂಟ್ರಲ್ಲಿ ನಿಮ್ಗೆ ಸೆಟರ್ ಬಾಕ್ಸ್ ಅದೆಲ್ಲ ಆಪರೇಟಿಂಗ್ ಮಾಡ್ಕೊಳ್ಳೋದಕ್ಕೆ ಗ್ಲಾಸ್ ಹಾಕಿ ಸೆಂಟ್ರಲ್ ಇದು ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ, ಇದು ಬಂದ್ಬಿಟ್ಟು ಲೈಕ್ ಇದೆಲ್ಲ ಸೆಟರ್ ಬಾಕ್ಸ್, ಕ್ಯಾಮ್ರಾದು, CCTV ಅದೀವನ್ ಯಾವ್ದಾದ್ರು ಅಲ್ಲಿ. ಮತ್ತೊಂದು ಸರ್, ಒಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ತಗೊಂಬನ್ನಿ ಸರ್. ಇಲ್ಲೆಲ್ಲ ಲೈಟು ಚಿಕ್ಕ ಲೈಟ್ ಹಾಕ್ಬೋದಾ? 100% ಹಾಕ್ಬೋದು ಸರ್. ಕಸ್ಟಮೈಸ್ ಯಾವ ಥರ ಬೇಕೋ ಆ ಥರ ಮಾಡ್ಕೊಡ್ತೀವಿ ಸರ್. ಓಕೆ, ಇದು ಬಂದ್ಬಿಟ್ಟು ನೋಡ್ಬೋದು. ಅಂಡ್ ಸ್ವಲ್ಪ ಇಲ್ಲಿಂದ ತೋರಿಸ್ತೀನಿ. ಇಲ್ಲಿ ಇದೆಲ್ಲ ಗ್ಲಾಸ್ ಎಲ್ಲ ಹಾಕಿದಿರಲ್ಲ ಸರ್? ಹೌದು ಸರ್, ಗ್ಲಾಸ್ ಸರ್ ಅದು. ಅಂಡ್ ನೋಡ್ಬೋದು, ಇದು ವುಡ್ ಅಲ್ಲ ಸರ್. ಇಲ್ಲಿ ತೋರಿಸಿ, ನೋಡ್ತಿದ್ರಲ್ವಾ? ಅಂಡ್ ಅದಾದ ನಂತರ ಇದೊಂದು ಯೂನಿಟ್ ಮಾಡಿದ್ದೀರಾ ಸರ್? ಅದು ಸ್ಟೋರೇಜ್ ಯೂನಿಟ್ ಸರ್. ಗಿಫ್ಟ್ ಐಟಮ್ಸ್ ಆಗಲಿ, ಎನಿವನ್ ಯಾವುದೇ ಒಂದು ಐಟಮ್ಸ್ ಆಗಲಿ ಅದ್ರ ಒಳಗಡೆ ಇಟ್ಕೋಬಹುದು ಸರ್ ನೀವು. ಅದನ್ನ ಫ್ರಂಟ್ ಗ್ಲಾಸ್ ಹಾಕಿದ್ದೀವಿ. ಓಕೆ, ಗ್ಲಾಸ್ ಕಮ್ಮು ಸ್ಟೋರೇಜ್ ಯೂನಿಟ್ ಬರುತ್ತೆ. ಇದು ಕನೆಕ್ಷನ್ ಕೊಟ್ಟಿಲ್ಲ? ಅದು ಕಲೆಕ್ಷನ್ ಇನ್ನೂ ಆಗಿಲ್ಲ. ಲೈಟ್ ಆಲ್ರೆಡಿ ಹಾಕಿದ್ದೀವಿ, ಕಲೆಕ್ಷನ್ ಮಾಡ್ಕೋಬೇಕು ಸರ್. ಲೈಟ್ ಹಾಕಿದ್ದಾರೆ. ಅಂಡ್ ನಿಮಗೆ ಕಸ್ಟಮೈಸ್ ಯಾವ ಥರ ಬೇಕೋ ಆ ಥರ ಮಾಡ್ಕೋಬಹುದು. ಓಕೆ, ಇದು ಬಂದ್ಬಿಟ್ಟು ಇದು ಟಿವಿ ಯೂನಿಟ್ ಆಗಿರುತ್ತೆ. ಆಲ್ಮೋಸ್ಟ್ ವುಡ್ ಥರನೇ ಸಖತ್ತಾಗಿ ಲುಕ್ ಕಾಣುತ್ತೆ. ಅಂಡ್ ವೇಟ್ ಹೆವಿ ಇರೋದಿಲ್ಲ. ಅಂಡ್ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸರ್ ಇದು ಒಂದೇ ಕಲರ್ ಇರುತ್ತಾ? ಎನ್ ನಂಬರ್ ಆಫ್ ಕಲರ್ ಸರ್? ವುಡ್ ಅಲ್ಲಿ 20 ಕಲರ್ಸ್ ಇದೆ ಸರ್. 20 ಕಲರ್ ಇದೆ. ಹೌದು. ಓಕೆ, ನಿಮಗೆ ಬೇಕಂದ್ರೆ ನಾನು ಕೆಳಗಡೆ ಒಂದು ಫೋಟೋ ಅಥವಾ ಇಮೇಜ್ ಹಾಕಿರ್ತೀನಿ, ಕಲರ್ಸ್ ಯಾವ್ದಾದ್ರು ಸರ್ ಅದನ್ನ ಕಳಿಸ್ಕೊಡಿ, ನಾನು ಹಾಕ್ಕೊಡ್ತೀನಿ. ಅಂಡ್ ಮೇನ್ ಇಂಪಾರ್ಟೆಂಟ್ ಮನೆಯಲ್ಲಿ ಕಿಚನ್ ಇದ್ರೂ ಎಲ್ಲರಿಗೂ ಹೊಟ್ಟೆ ತುಂಬ ತಂದದು. ಬನ್ನಿ ಯಾವ ಥರ ಕಿಚನ್ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್ ಒಂದು ನನಗೆ ಇಷ್ಟ ಆಯಿತು ಸರ್, ಫಸ್ಟ್ ಹೇಳ್ದಂಗೆ ಈ ಕಡೆ ಬನ್ನಿ ಸರ್. ಇದು ಯಾವ ಯೂನಿಟ್ ಸರ್? ಇದು ಸರ್ ಅದು ಬಂದು ಟಾಲ್ ಯೂನಿಟ್. ಓಕೆ, ಸೊ ಅದರಲ್ಲಿ ಕಸ್ಟಮರ್ ನಮಗೆ ಸರ್ ಮಿಕ್ಸಿ ಇಟ್ಕೊಳ್ಳೋದಕ್ಕೆ ನಮಗೆ ಈಸಿ ಪಾಯಿಂಟ್ ಬೇಕು ಅಂದ್ರು. ಅದನ್ನ ಅವರಿಗೆ ಬೇಕು ಅಂದಾಗ ಮೂವ್ ಮಾಡ್ಕೊಬಿಟ್ಟು ಬ್ಯಾಡಿರೋ ಟೈಮಲ್ಲಿ ಒಳಗಡೆ ತೊಳ್ಬೋದು. ಹೌದು, ಲೈಕ್ ಎತ್ತು ಬಿಟ್ಟು ಈ ಕಡೆ ಹಾಕ್ಬಿಟ್ಟು ಸ್ವಿಚ್ ಅನ್ನೋದಿಲ್ಲ, ಜಸ್ಟ್ ಅದು ಮಿಕ್ಸರ್ ಇಲ್ಲೇ ಇರುತ್ತೆ, ಸೆಟ್ ಮಾಡ್ಕೋಬಹುದು. ಬರೀ ಜಾರ್ ಮಾತ್ರ ತೊಳೆದು ಮತ್ತೆ ಅದರಲ್ಲೇ ಇಡ್ಬೋದು ಸರ್. ಓಕೆ ಸರ್, ಅದ್ರ ಹಿಂದ್ಗಡೆ ಕಿಚನ್ ಒಂದು ಆದ ನಂತರ ಮತ್ತೊಂದು ಆ ಕಡೆ ಹೋಗ್ತೀನಿ. ಇದು ನೋಡ್ಬೋದು, ಈ ಯೂನಿಟ್ ಯಾವ ಥರ ಮಾಡಿದ್ದಾರೆ. ಇದು ನಿಮಗೆ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಆಗಿರುತ್ತೆ. ಸರ್ ಒಂದು ಕ್ವಶನ್ ಕೇಳ್ತೀನಿ ಸರ್,
ಅಲ್ಯೂಮಿನಿಯಮ್ ವುಡ್ಗೆ ಏನು ಡಿಫ್ರೆನ್ಸ್ ಬರುತ್ತೆ ಸರ್? ಸರ್ ಅಲ್ಯೂಮಿನಿಯಂಗೂ ವುಡ್ಗೂ ಡಿಫ್ರೆಂಟ್ ಏನಂದ್ರೆ ಸರ್, ವುಡ್ಡಲ್ಲಿ ನಾವು ಮಾಡ್ಯುಲರ್ ಕಿಚನ್ ಮಾಡಿಸಿದ್ರೆ ಸಿಂಕ್ ಏರಿಯಾ ಹತ್ರ, ಸ್ಟವ್ ಏರಿಯಾ ಹತ್ರ ಒಂದು 5ರಿಂದ 10 ವರ್ಷ ಅಷ್ಟೇ ಸರ್ ಬಾಳಿಕೆ ಬರೋದು. Okay. ಅದು ನೀರು ಬೀಳ್ತಾ ಅದು ಈ ಫ್ಲವರ್ ಟೈಪ್ ಆಗ್ಬಿಡೋದು, ಆ ತರ ಉಬ್ಕೊಳ್ಳೋದು, ಕಿತ್ತೋಗೋ ಚಾನ್ಸಸ್ ಇರುತ್ತೆ ಡೋರ್ಸ್ ಎಲ್ಲ. ಅಲ್ಯೂಮಿನಿಯಂ ಅಲ್ಲಿ ಆ ತರ ಯಾವುದೇ ಕಾರಣಕ್ಕೆ ಇದಾಗಲ್ಲ ಸರ್. ಇದು ಕಾಸ್ಟ್ ಆಫ್ ಅಂದ್ರೆ ಮೇಂಟೆನೆನ್ಸ್ ಕಮ್ಮಿ, ಫ್ರೀ ಅಂತ ಹೇಳ್ಬೋದಲ್ವ? ಹೌದು, ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಇರುತ್ತೆ ನಿಮಗೆ. ಆಗಿರುತ್ತೆ. ಓಕೆ. ಕಲರ್ ಶೇಡ್ ಆಗೋದಾಗ್ಲಿ ಯಾವುದು ಇದಿರಲ್ಲ. ಹಾರ್ಪಿಕ್ ಆಸಿಡ್ ಬಿಟ್ಟು ಇನ್ ಯಾವ್ದಾದ್ರು ಕೆಮಿಕಲ್ ಯೂಸ್ ಮಾಡಿ ಸರ್. ಹಾರ್ಪಿಕ್ ಆಸಿಡ್. ಹೌದು. ಓಕೆ ಸರ್, ಎಷ್ಟು ವರ್ಷ ಇದು ಕಾಸ್ಟ್ ಫ್ರೀ ಅಂತ? ಸರ್ ಅಲ್ಲಿ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಲೈಫ್ ಟೈಮ್ ವಾರಂಟಿನೇ ಇದೆ. ಲೈಫ್ ಟೈಮ್. ಅಲ್ಯೂಮಿನಿಯಂ ಎಲ್ರಿಗೂ ಗೊತ್ತು ಸರ್, ಮಾರ್ಕೆಟ್ ಅಲ್ಲಿ ಏನಿದೆ ಅದ್ರದ್ದು ವ್ಯಾಲ್ಯೂ ಅಂತಾನು. ಗೋಲ್ಡ್ ರೇಟ್ ಹೆಂಗೆ ಜಾಸ್ತಿ ಆಗುತ್ತೋ ಅಲ್ಯೂಮಿನಿಯಂ ರೇಟು ಅದೇ ತರ ಜಾಸ್ತಿ ಆಗ್ತಿದೆ. ಓಕೆ. ಇನ್ನೊಂದೇನಂದ್ರೆ ಇದರಲ್ಲಿ ಬೆಸ್ಟ್ ಆಪ್ಷನ್ ವುಡ್ ಆದ್ರೆ ನಾವು ಹಾಕ್ಸಕ್ಕೂ ದುಡ್ಡು ಕೊಡ್ಬೇಕು, ತಗ್ಸಕ್ಕೂ ದುಡ್ಡು ಕೊಡ್ಬೇಕು. ಅಲ್ಯೂಮಿನಿಯಂ ಅಲ್ಲಿ ಓನ್ಲಿ ಹಾಕ್ಸಕ್ ಮಾತ್ರ ದುಡ್ಡು ಕೊಡ್ಬೇಕು ಸರ್. ಓಕೆ. ತಗ್ಸಕ್ಕೆ ನೀವು ಏನ್ ಈಗ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ, ಆ ಇನ್ವೆಸ್ಟ್ಮೆಂಟ್ ಅಮೌಂಟ್ ನೀವು ನನಗೆ ಲಾಸ್ಟ್ ಬೇಡ ಅಂತ ಗುಜ್ರಿಗೆ ಹಾಕಿದ್ರೆ ಅಮೌಂಟ್ ಬರುತ್ತೆ ಸರ್. ಆ ತರ. ಹೌದು ಸರ್. ಓಕೆ. ಅದಾದ ನಂತರ ನೆಕ್ಸ್ಟ್ ಇದೊಂದು ಸೆಟಪ್ ಮಾಡಿದ್ದಾರೆ ಸರ್. ಇದರಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ ಇದೆ? ಸಿಲಿಂಡರ್ ಇಡಕ್ಕೆ ಯಾವ ತರ ಕಂಪಾರ್ಟ್ಮೆಂಟ್ ಸರ್? ಒಂದ್ ಸೆಟ್ ಕಂಪ್ಲೀಟ್ಲಿ SS ಬಾಸ್ಕೆಟ್ ಹಾಕಿದೀವಿ. ನೋಡ್ಬೋದು ನೀವು ಒಳಗಡೆ ಯಾವ ತರ ಬರುತ್ತೆ. ಒಂದ್ ಸ್ವಲ್ಪ ಮುಂದೆ ತಗೊಂಡು ಜೂಮ್ ಮಾಡ್ಕೊಂಡು ತೋರಿಸಿ. ಓಕೆ. ಅದ್ರ ಪಕ್ಕದಲ್ಲೇ ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ ಸರ್. ಓಕೆ. ಟೋಟಲ್ 3 ಟ್ಯಾಂಡಮ್ ಬಾಕ್ಸ್ ಇದೆ, ಪ್ಲಸ್ ಒಂದು ಕಸ್ಟಮರ್ ಬಂದು ಸರ್ ಎಕ್ಸ್ಟ್ರಾ ಸ್ಟೋರೇಜ್ ಬಾಕ್ಸ್ ಬೇಕು ನನಗೆ, ಅದನ್ನ ಮಾಡ್ಕೊಡಿ ಅಂದ್ರೆ ಅದನ್ನು ಮಾಡ್ಕೊಟ್ಟಿದ್ದೀವಿ. ಯಾವುದು ಸರ್? ಎಕ್ಸ್ಟ್ರಾ ಸ್ಟೋರೇಜ್ ಅಲ್ಲೇ ಇದೆ ಸರ್, ಇದಾ ಡೌನ್ ಅಲ್ಲಿ ಇರೋದು ಇದು. ಹಾ, ಓಕೆ. ಅದು ಎಕ್ಸ್ಟ್ರಾ ಸ್ಟೋರೇಜ್ ಬಾಕ್ಸ್. ಅದ್ರ ಮೇಲ್ಗಡೆ ಇರೋದು ಟ್ಯಾಂಡಮ್ ಬಾಕ್ಸ್. ಸರ್ ಇದರಲ್ಲಿ ನಮ್ಗೆ ಕಲರ್ಸು ಸರ್ ಕಲರ್ಸ್ ಇದರಲ್ಲಿ ಬೇಜಾನ್ಸ್ ಕಲರ್ಸ್ ಇದೆ ಸರ್. ಸಿಗುತ್ತಾ? ಹೌದು. ಓಕೆ. ಇದಾದ ನಂತರ ಮತ್ತೇನು ವರ್ಕ್ ಮಾಡಿದಾರೆ ಸರ್? ಇದು ನೋಡ್ಬೋದು. ಅದು ಗ್ರಾಜರ್ ಯೂನಿಟ್ ಸರ್. ಓಕೆ ಸರ್. ಲೈಟಿಂಗ್ ಇಲ್ಲಿ ಕಲೆಕ್ಷನ್ ಆಗಿದೆಯಲ್ಲ, ಇಲ್ಲಿ ಕಲೆಕ್ಷನ್ ಆಗಿದೆ ಆಲ್ರೆಡಿ, ಲೈಟು ಇದಾಗಿದೆ ಸರ್. ಓಕೆ, ನೋಡ್ಬೋದು ನೀವು ಸರ್. ಕಾಣುತ್ತಾ? ತೋರಿಸಿ. ಓಕೆ, ನೋಡ್ಬೋದು ಸರ್. ಇದರಲ್ಲಿ ಇನ್ನೊಂದು ಏನು ನಿಮಗೆ ಬೆನಿಫಿಟ್ ಅಂದ್ರೆ, ಈಗ ನೀವು ಹಾರ್ಪಿಕೋ ಅಥವಾ ಆಸಿಡ್ ಎನಿವನ್ ಯಾವ್ದಾದ್ರು ಒಂದು ಇದು ಮಾಡಿದ್ರೆ ಆಗ ಕಲರ್ ಶೇಡ್ ಆಯ್ತು. ನೀವು ವುಡ್ಡಲ್ಲಾದ್ರೆ ಇದನ್ನ ಚೇಂಜ್ ಮಾಡಕ್ಕೆ ಇಡೀ ಎಂಟರ್ ಪಾರ್ಟ್ಸ್ ರಿಮೂವ್ ಮಾಡಬೇಕು. ಅಲ್ಯೂಮಿನಿಯಂ ಅಲ್ಲಿ ಆ ತರ ಅಲ್ಲ ಸರ್. ಇದನ್ನ ರಿಮೂವ್ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲಿರೋ 2 ರಿವಿಟ್ ಪ್ಲಸ್ ಇಲ್ಲಿರೋ 2 ರಿವಿಟ್ ರಿಮೂವ್ ಮಾಡಿ ಈ ಪ್ರೊಫೈಲ್ ನ ರಿಮೂವ್ ಮಾಡ್ಬಿಟ್ಟು ಶೀಟ್ ಆರಾಮಾಗಿ ಚೇಂಜ್ ಮಾಡ್ಬೋದು ಸರ್. ಒಂದು ಡೋರ್ ಅಷ್ಟೇ ರಿಮೂವ್ ಮಾಡ್ಬೇಕಷ್ಟೇ ಅಲ್ವಾ? ಇದಿಷ್ಟೇ, ಇದೊಂದೇ ಸರ್ ರಿಮೂವ್ ಆಗೋದು. ಇದೊಂದೇ ರಿಮೂವ್ ಆಗೋದು. ಹೌದು. ವುಡ್ಡಲ್ ಆದ್ರೆ ಕಂಪ್ಲೀಟ್ ಪಾರ್ಟ್ಸ್ ಚೇಂಜ್ ಮಾಡ್ತಾರೆ ಸರ್. ಇದು ಬಂದು ಪಾರ್ಟಿಷನ್ ನೋಡಕ್ಕೆ ನಿಮ್ಗೆ ವುಡ್ ತರಾನೇ ಇದೆ, ಬಟ್ ವುಡ್ ಅಲ್ಲ ಸರ್. ಬಟ್ ಸೌಂಡ್ ನೋಡ್ಬೋದು ನೀವು, ಕಾಣ್ತಿದ್ಯಲ್ಲ ಸರ್? ಇದನ್ನ ಲೈಕ್ ಫೈರ್ ಫ್ರೀ ಅಂತ ಹೇಳ್ಬೋದಲ್ವಾ? ಫೈರ್ ಪ್ರೂಫ್, ವಾಟರ್ ಪ್ರೂಫ್ ಎಲ್ಲ ಇರುತ್ತೆ ಸರ್. ಅದನ್ನ ಡೆಮೋ ತೋರಿಸ್ಬಿಡೋಣ ಸರ್? 100% ತೋರ್ಸೋಣ ಸರ್. ತೋರಿಸ್ತೀನಿ. ಹೈಲೈಟ್ ಟರ್ಮೆಟ್ ಪ್ರೂಫ್ ಇರುತ್ತೆ. ಅದ್ರಲ್ಲಿ ಇನ್ನೊಂದೇನು ಅಡ್ವರ್ಟೈಸ್ಮೆಂಟ್ ಅಂದ್ರೆ, ವುಡ್ ಆದ್ರೆ ನಿಮ್ಗೆ ಇದನ್ನ ಲಾಮಿನೇಟ್ ಹಾಕಿ ಯೂಸ್ ಮಾಡ್ತಾರೆ. ಆ ಲಾಮಿನೇಟ್ ಕಿತ್ತೋಯ್ತು ಅಂದ್ರೆ ಆ ಪಾರ್ಟ್ಸೇ ವೇಸ್ಟ್. ಇದ್ರಲ್ಲಿ ಹಂಗಲ್ಲ ಸರ್, ಒಂದು ಚೂರು ಇದಾಗಲ್ಲ ಸರ್. ಓಕೆ ಸರ್. ಕಸ್ಟಮೈಸ್ ಯಾವ ತರ ಬೇಕು ಆ ತರ ಮಾಡಿ. ಕಸ್ಟಮೈಸ್ ಇದೆ ಸರ್. ಹೌದು, ಕಸ್ಟಮೈಸ್ ಇದೆ. ನೋಡಿ, ಕಸ್ಟಮರ್ ನನಗೆ ಇದೇ ತರ ಲೈಟಿಂಗ್ಸ್ ಬೇಕು ಅಂದ್ರು, ಅದೇ ತರ ಲೈಟಿಂಗ್ಸ್ ಇದು ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ ಸರ್. ಇದರಲ್ಲಿ ಕಲರ್ಸು ಅದಾವೆ, ನಂಬರ್ ಆಫ್ ಕಲರ್ಸ್ ಸರ್. ವುಡನ್ ಕಲರ್ ವುಡ್ ಅಲ್ಲಿ ಇದೆ, ಪ್ಲಸ್ ವೈಟ್ ಅಲ್ಲಿ ಸರ್. ಓಕೆ. ಸೊ ನೋಡಿದ್ರಲ್ಲ, ಇದು ಸಿಂಪಲ್ ಅಂಡ್ ಕ್ವಿಕ್ ವಿಡಿಯೋ ಆಗಿರುತ್ತೆ. ಅಂಡ್ ಅದಾದ ನಂತರ ನಿಮಗೆ ಕೆಳಗಡೆ ಒಂದು ನೋಡ್ಬೋದು ಸರ್. ಇದು ವುಡ್ ಅಲ್ಲ ಸರ್, ಕೆಳಗಡೆ ಸ್ಟೋರೇಜ್ ಯೂನಿಟ್. ಸ್ಟೋರೇಜ್ ಯೂನಿಟ್. ಹೌದು. ಓಕೆ. ಬಟ್ ಇದು ಸ್ಟೋರೇಜ್ ಯೂನಿಟ್ ಹಾಕಿದ್ದಾರೆ. ಬಟ್ ಕಿಚನ್ ಕಮ್ ಸ್ಟೋರೇಜ್ ಬರುತ್ತಲ್ವ ಸರ್ ಇದು? ಹೌದು ಸರ್. ಓಕೆ. ಸೊ ಈ ಥರ ಬರುತ್ತೆ. ಆ್ಯಂಡ್ ಅದನ್ನೊಂದು ತೋರಿಸ್ಬಿಡೋಣ ಸರ್. ಕಸ್ಟಮರ್ ರಿವ್ಯೂ ಒಂದು ತೊಗೊಂಬಿಡೋಣ. ಬನ್ನಿ ಸರ್. ಸರ್ ನಮಸ್ಕಾರ ಸರ್. ಹೆಂಗಿದ್ದೀರಾ ಸರ್? ನಮಸ್ಕಾರ. ಆ್ಯಂಡ್ ಯಾವ ಥರ ಇದಕ್ಕೆ ವುಡ್ಡು ಮತ್ತು ಅಲ್ಯೂಮಿನಿಯಂ ಹೋದರೆ ನಿಮಗೆ ಯಾವ ಥರ ಇದು ಕನ್ವೀನಿಯೆಂಟ್ ಆಯಿತು, ಮತ್ತು ಏನಕ್ಕೆ ಇದನ್ನೇ ಚೂಸ್ ಮಾಡಿದ್ದು ಸರ್ ನೀವು? ಸರ್ ಅಲ್ಯೂಮಿನಿಯಂ ನಾನು ತುಂಬಾ ದಿನದಿಂದ ನೋಡ್ತಾನೆ ಇದ್ದೆ. ಆ ಕಾರಣಕ್ಕೋಸ್ಕರ ಅಲ್ಯೂಮಿನಿಯಂ ಕನ್ವರ್ಟ್ ಆದೆ. ಇನ್ನೊಂದು ನಂಗೆ ವುಡ್ಡಿನ ಬಗ್ಗೆ ನನಗೆ ತುಂಬಾ ಗೊತ್ತು. ತುಂಬಾ ಗೊತ್ತಂದ್ರೆ ಒಂದು 5 ವರ್ಷ ಬರಲ್ಲ, ಎಲ್ಲ ಹುಳ ಬಿದ್ದು ಏನೋ ಒಂದು ಎಫೆಕ್ಟ್ ಆಗ್ಬಿಟ್ಟು ಎಲ್ಲ ಕಿತ್ತಾಕ್ಲೇಬೇಕು. ಅದು ಕಿತ್ತಾಕ್ರೆ ಏನಕ್ಕೂ ಇಲ್ಲ, ಹಿಂಗ್ ಮತ್ತೆ ರೀಫಂಡ್ ಮಾಡಿಸ್ಲೇಬೇಕು ಅದು. ಹೌದು ಹೌದು. ಆಗ ಇದು ಲೈಫ್ ಅಂತ ನಮ್ಗೆ ಗೊತ್ತಾಯ್ತು. ಲೈಫ್ ಲಾಂಗ್. ಲೈಫ್ ಲಾಂಗ್. ಫಸ್ಟ್ 20 years ಗ್ಯಾರಂಟಿ ಇದೆ, 5 years ಸರ್ವಿಸ್ ಇದೆ. ಅಂದ್ರೆ ನಮ್ಗೆ ಅಲ್ಯೂಮಿನಿಯಂಗೆ ಒಳ್ಳೆ ಇದಾಯ್ತು. ಹೌದು. ಅದಕ್ಕೋಸ್ಕರ ನಾನು ಅಲ್ಯೂಮಿನಿಯಂಗೆ ಹೋದೆ ಸರ್. ಸರ್ ಹೇಳ್ದಂಗೆ ವುಡ್ ಕಿತ್ತಾಕಿದಕ್ಕೂ ದುಡ್ಡು ಕೊಡಬೇಕು. ಇದಕ್ಕೆ ಆ ಥರ ಸುಮಾರು ಜನ ನೋಡಿದೀನಿ. ಹೌದಾ? ಉದ್ದು ಮಾಡ್ಸಿರೋರು ಪಾಪ ಕಿತ್ತಾಕಿ ಈಗಲೂ ಮಾಡ್ಸೋ ಹತ್ರ ಇದ್ದಾರೆ. ಅದೇ ತರ ನಮ್ಗೆ ಆ ತರ ಬೇಡ ಅನ್ನೋದ್ರೆ ನನಗೆ ಎಲ್ಲ ನೀವು ರಿಸರ್ಚ್ ಮಾಡ್ಬಿಟ್ಟು ನಾನು ನೋಡ್ಕೊಂಡಿದ್ದೆ. ತುಂಬಾ ಕಡೆ ಎಲ್ಲ ವಿಚಾರಿಸ್ಕೊಂಡು ಹೌದಾ? ಆಮೇಲೆ ಇವರೇ ಇದ್ರಲ್ಲಿ ಮಾಡಿಸ್ಕೊಟ್ಟಿದ್ದಾರೆ ಅಲ್ಯೂಮಿನಿಯಂ. ಯಾವ ತರ ಇದೆ ವರ್ಕ್? ವರ್ಕ್ ಚೆನ್ನಾಗಿದೆ ಸರ್. ಫೈನ್ ವರ್ಕ್. ಎಷ್ಟು ದಿನದಲ್ಲಿ ಮಾಡಿಕೊಟ್ರು ಸರ್? ಒಂದು 45 days ಅಷ್ಟೇ. 4 ರಿಂದ 5 ಅಷ್ಟೇ. ಅಷ್ಟೇ. ಓಕೆ. ಆಲ್ಮೋಸ್ಟ್ ಏರಿಯಾ ಯಾವ್ದು ಲೊಕೇಶನ್ ಅವ್ರು ನಿಯರ್ ಬೈ ಮಾಡ್ಕೊಡ್ತಾರೆ? ಸರ್ ನಿಯರ್ ಬೈ ನಮ್ದು ಬಂದ್ಬಿಟ್ಟು ಈ ಕಡೆ ಬಂದ್ರೆ ನಮ್ಗೆ ಕಡುಬೇರೆ ಕ್ರಾಸ್ ಬರುತ್ತೆ, ಈ ಕಡೆ ನಮಗೆ ದಾಸಂಪುರ ಹೋಬಳಿ ಬರುತ್ತೆ.
ನಿಯರ್ ಆಗಿ ನಮ್ಗೆ ರಾವತ್ನಲ್ಲಿ ಬರುತ್ತೆ ಸರ್. ಓಕೆ, ಇನ್ ಕೇಸ್ ಇಲ್ಲಿ ನಿಯರ್ ಬೈ ಅಂತ ಅನ್ನೋದಕ್ಕಿಂತ ಆಲ್ ಓವರ್ ಕರ್ನಾಟಕ ಇವರು ಸರ್ವಿಸ್ ತಗೋತಾರೆ ಅಂತ ಹೇಳ್ಬೋದು. ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದ್ರೆ ಕೆಳಗಡೆ ಕೊಟ್ಟರೆ ಬಗ್ಗೆ ಕಾಲ್ ಮಾಡ್ಬೋದು. ಇನ್ನೊಂದು ಆ್ಯಡ್ ಮಾಡ್ತೀನಿ, ನಿಮಗೆ ಸ್ಟೇರ್ ಕೇಸಲ್ಲಿ ಒಂದು ಸ್ಟೋರೇಜ್ ಮಾಡಿದರೆ ಅದನ್ನ ನಿಮಗೆ ತೋರಿಸ್ತೀನಿ. ಮತ್ತೆ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಸರ್? ಖಂಡಿತ ಸರ್, ಎಲ್ಲರೂ ಅಲ್ಯೂಮಿನಿಯಂ ಹೋಗ್ಬೋದು. ಲೈಫ್ ಲಾಂಗ್ ವುಡ್ಡಿಂಗ್ ಬಗ್ಗೆ ನೋಡ್ಕೋದ್ರೆ ಇದೇ ಬೆಸ್ಟ್. ಅಂದ್ರೆ ಕಾಸ್ಟ್ ಕಮ್ಮಿ ಆಗುತ್ತೆ, ಅಂಡ್ ಬೇಗ ಕೆಲಸ ಆಗುತ್ತೆ ಅಂತ ಬೇಗ ಕೆಲಸ ಆಗುತ್ತೆ, ಬಟ್ ಕಾಸ್ಟ್ ಕಮ್ಮಿ ಆಗುತ್ತೆ. ಕಾಸ್ಟ್ ಕಮ್ಮಿ ಕಾಸ್ಟ್ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಸರ್ ಹೇಳ್ದಂಗೆ 20% ಏನೋ ಡೌನ್ ಆಗುತ್ತೆ ಸರ್ ನಾನು ಹೇಳ್ಬೇಕಂದ್ರೆ ಈಗ ಟಿವಿ ಯೂನಿಟ್ಗೆ ವುಡ್ಡಲ್ಲಿ ಕೇಳಿದಕ್ಕೆ 60-70 ಸಾವಿರ ರೂಪಾಯಿ ಅಂದ್ರು. ಇದು ಕೇಳ್ಬೋದು ಪ್ರೈಸ್? ಇಲ್ಲಿ ಪ್ರೈಸ್ ಹೋಗ್ಬಿಟ್ಟು ಅದಕ್ಕಿಂತ ಅರ್ಧ ಕಮ್ಮಿ ಇದೆ. 30,000? ಹೌದು, 30-35 ಸಾವಿರ ರೂಪಾಯಿ. 35,000ದಲ್ಲಿ ಕಮ್ಮಿ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಹೇಳ್ದಂಗೆ ಕಮ್ಮಿ ಆಗುತ್ತೆ. ಅಂಡ್ ಟೈಮ್ ಏನು ಬರುತ್ತಲ್ಲ ಕನ್ಸಂಪ್ಷನು, ಅದರಿಂದ ನಿಮಗೆ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಷ್ಟೇ ನೀವು ವುಡ್ಡಲ್ಲಿ ತೊಗೊಳ್ಬೇಕಂದ್ರೆ ನನ್ನ ಪ್ರಕಾರ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಹಿಡ್ಕೊಂಡ್ರು ಕೂಡ 15-20 ದಿನ ಆಗುತ್ತೆ. ಅದರಲ್ಲಿ ಲೇಬರ್ ವರ್ಕ್ ಆಲ್ಮೋಸ್ಟ್ ಅಲ್ಲಿಂದ ತೊಗೊಂಡು ಬರ್ತಾರೆ. ಇಲ್ಲಿ ಅಲ್ಯೂಮಿನಿಯಂ ಅಂತಂದರೆ ಸರ್ ಇಲ್ಲೇ ಮಾಡ್ತಾರಾ? ನನ್ಗೆ ಗೊತ್ತಿಲ್ಲ, ಇಲ್ಲೇ ಮಾಡ್ತಾರಲ್ವಾ ಸರ್? ವುಡ್ಡಲ್ಲಿ ಅಂತಂದರೆ ಇಂಟೀರಿಯರ್ ವರ್ಕ್ ಅಂದರೆ ಬಿಹಾರದಿಂದ UP-ದಿಂದ ಕರೆಸ್ತಾರೆ ಅಲ್ವಾ? ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ಇನ್ನೊಂದೇನಂದ್ರೆ ಕಸ್ಟಮರ್ ಎದುರುಗಡೆನೆ ವರ್ಕ್ ಮಾಡ್ತೀವಿ ನಾವು. ಕಸ್ಟಮರ್ ಎದುರುಗಡೆನೆ ಫಸ್ಟ್ ವರ್ಕ್ ಆಗೋಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಸರ್ ಈ ತರ ಬರುತ್ತೆ, ಅವ್ರು ಓಕೆ ಅಂದ್ರೆ ಅದನ್ನ ವರ್ಕ್ ಮಾಡ್ತೀವಿ. ಓಕೆ, ಈ ವುಡ್ ಆದ್ರೆ ಅವರು ಆಫೀಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬರ್ತಾರೆ, ಅವ್ರ ಮೆಟೀರಿಯಲ್ ಬಗ್ಗೆ ಕ್ವಾಲಿಟಿ ಗೊತ್ತಿರಲ್ಲ. ಅದರಿಂದ ಅಲ್ಯೂಮಿನಿಯಂ ಆಗಿರೋದ್ರಿಂದ ಅವ್ರ ಎದುರುಗಡೆನೆ ವರ್ಕ್ ಮಾಡ್ತೀವಿ. ಓಕೆ, ಖಂಡಿತ. ಅಂಡ್ ಮಲ್ಟಿಪಲ್ ಆಪ್ಷನ್ ನೀವು ಅಲ್ಲಿಂದಲೇ ಕೊಟ್ಬಿಡ್ತೀರಾ ಅಂತ ಹೇಳ್ಬೋದು. ಕಸ್ಟಮರ್ ಎದುರುಗಡೆ ಎದುರುಗಡೆನೆ ಇದ್ ಮಾಡೋದು. ನಮ್ಮ ಎದುರುಗಡೆ ನಮ್ಮ ಚಾಯ್ಸ್ ಸರ್ ಇದು ಮಾಡ್ಕೊಡ್ತಾರೆ. ನಮ್ಗೆ ಇಲ್ಲಿ ಬೇಡ ಇಲ್ಲಿ ಮಾಡಿ ಅಂದ್ರೆ ಅದು ಇಲ್ಲೇ ಬರುತ್ತೆ ಸರ್ ನಮ್ದು. ಓಕೆ, ನೋಡೋದ್ರಲ್ಲ ವೀಕ್ಷಕರೇ, ಹೆಚ್ಚಿನ ಮಾಹಿತಿ ನಿಮಗೂ ಬೇಕು ಅಂದರೆ ಕೆಳಗಡೆ ಕೊಟ್ಟರೆ ನಮಗೆ ಕಾಲ್ ಮಾಡ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟು ಇದನ್ನೊಂದು ತೋರಿಸ್ಬಿಡ್ತೀನಿ. ಈ ಥರ ವರ್ಕ್ ಮಾಡಿದ್ದಾರೆ. ಇದು ಅಲ್ಯೂಮಿನಿಯಂ ವರ್ಕ್ ಆಗಿರುತ್ತೆ. ಆ್ಯಂಡ್ ಇಂಟೀರಿಯರ್ ಸ್ಟೋರೇಜು, ಸ್ಟೇರ್ಕೇಸ್ ಸ್ಟೋರೇಜ್ ಏನು ಬರುತ್ತಲ್ಲ, ನೀವು ಆರಾಮಾಗಿ ಸ್ಟೋರೇಜ್ ಇಟ್ಕೋಬೋದು, ಇದೆಲ್ಲ ನೋಡ್ಕೋಬೋದು. ಇಷ್ಟೇ. ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ, ಹಾಯ್ ಅಂತ ಕಳಿಸಿದ್ರು ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಕ್ಯಾಟ್ಲಾಗ್ ಬೇಕು ಅಂದರೆ ಅವ್ರ ಕ್ಯಾಟ್ಲಾಗು ಇದೆ ಅಂತ ಹೇಳ್ಬೋದು. ವಿಸಿಟ್ ಆಗಿ ಅಥವಾ ವಿಸಿಟ್ ಆಗೋದು ಬೇಡ, ಕಾಲ್ ಮಾಡಿ ಅಷ್ಟೇ ಸಾಕು ಅಲ್ವಾ? ಥ್ಯಾಂಕ್ ಯು ಸೊ ಮಚ್ ಸರ್. ಶ್ರೀ ಬಾಲಾಜಿ ಇಂಟೀರಿಯರ್ ಅಲ್ಯೂಮಿನಿಯಂ ಇಂಟೀರಿಯರ್ಗೆ ಥಮ್ಸ್ ಅಪ್.